ನಮಃ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಈ ರೀತಿಯಾಗಿ ತರ ತಪಸ್ಸಿನ ಜ್ವಾಲಿಯುವ ಕೈಲಾಸದಲ್ಲಿರುವಂತ ಒಡೆಯನಾದ ಪರಶಿವನಿಗೆ ಮುಟ್ಟಲು ಪರಮಾತ್ಮನು ಈ ಭಕ್ತಾದಿಗಳಿಗೆ ಎಣ್ಣೆಯ ದರ್ಶನವನ್ನು ನೀಡಬೇಕೆಂಬುದಾಗಿ ಅವರಿಗೆ ಶೂಲಪಾಣಗಳನ್ನು ಪಡೆದುಕೊಂಡ ಚಂದ್ರಮೌಳಿ ಭುಜಗಭೂಷಣ ಮೊರೆ ಹೊಕ್ಕವರನ್ನು ಕಾಯುವ ಗಿರಿಜಾವಲ್ಲಭ ಏನೆಂದು ಹೇಳಲಿ ದೇವಾ. ಮದುವೆಯಾಗಿ 12 ವರ್ಷಗಳು ಗತಿಸಿದರೂ ಕೂಡ ನಮ್ಮ ಉದರದಲ್ಲಿ ಮಕ್ಕಳಿಲ್ಲ ದೇವಾ. ಹಗಲೆನ್ನದೆ ಇರಲೆನ್ನದೆ ಆ ಮಕ್ಕಳನ್ನು ಪರಿಣತಿಸಿದರೆ ಮಕ್ಕಳಿಲ್ಲವೆಂದು ಭೂಲೋಕದಲ್ಲಿರುವ ನರಮಾನವರು ಮಂಜ ಎಂದು ಪಟ್ಟಗಟ್ಟಿರುವರ ದೇವಾ. ಮಕ್ಕಳಿಂದಲೇ ಪರಲೋಕ. ಮಕ್ಕಳಿಲ್ಲದವರ ಬಾಳು ಮಧ್ಯಾಹ್ನದ ಸುಡು ಬಿಸಿಲಿನಂತೆ ದೇವ. ಮಕ್ಕಳಿಲ್ಲದೆ ನಾನು ಜೀವನವನ್ನು ಮಾಡಲಾರೆ ಪರಮಾತ್ಮ. ಯಾವ ಜನ್ಮದೊಳಗೆ ಮಾಡಿದ ಕರ್ಮದಿಂದ ಈ ಜನ್ಮದೊಳಗೆ ರಾಜ ದಂಪತಿಗಳಾದ ನಮಗೆ ಯಾವ ಕುಂದುಕೊರತೆ ಇಲ್ಲ. ಉಣ್ಣುವಾಗ ಉಡುವಾಗ ಹುಡುಗಿ ನಿದ್ರಿಸುವಾಗ ನಿದ್ರಿಸಿ ಮೇಲೆ ಹೇಳುವಾಗ ಬರೀ ಮಕ್ಕಳ ಚಿಂತೆಯಾಗಿರುವುದು. ಯಾವ ಜನ್ಮದಲ್ಲಿ ಯಾವ ಪಾಪವು ಮಾಡಿದೆವೋ ಈ ಜನ್ಮದಲ್ಲಿ ನಮಗೆ ಮಕ್ಕಳ ಸಂತಾನವಿಲ್ಲ ದೇವಾ. ಮಕ್ಕಳಿಲ್ಲದೆ ಇರಲಾರೆವು ಪರಮಾತ್ಮ. ನಮಗೆ ಮಕ್ಕಳ ಸಂತಾನವನ್ನು ಕೊಟ್ಟು ಅನುಗ್ರಹಿಸಬೇಕು ದೇವಾ. ಭಕ್ತರ ಮನೆಯಲ್ಲಿ ಕೇಳಿದಂತ ಜಗದೊಡೆಯನಾದ ಪರಮಾತ್ಮನು ಜಾತಕವನ್ನು ತೆಗೆದು ನೋಡುತ್ತಾನೆ. ದಂಪತಿಗಳೇ, ನೀವು ಇಂದಿನ ಜನ್ಮದಲ್ಲಿ ಮಾಡಿದಂತ ಕೃತ್ಯದಿಂದ ಇಂದಿನ ಜನ್ಮದಲ್ಲಿ ನಿಮ್ಮಯ ಉದರದಲ್ಲಿ ಮಕ್ಕಳ ಸಂತಾನವೇ ಇಲ್ಲ. ಸಂತಾನವಿಲ್ಲವೆಂದ ಬಳಿಕ ನಿಮಗೆ ಸಂತಾನವನ್ನು ಯಾವ ರೀತಿ ಕೊಡಲಿ? ಸಂತಾನವನ್ನು ಕೊಡಲು ಆಗುವುದಿಲ್ಲ ಎಂದು ಹೇಳಿ ಪರತರ ವಸ್ತು ಪಾರ್ವತೀಶ. ಭಕ್ತರು ಪರಮಾತ್ಮ ಎಂದರೆ ಸಾಕು ಕೊಟ್ಟು 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 ಎಲ್ಲವನ್ನು ಕೊಟ್ಟು ಭೋಳೆ ಶಂಕರನಾಗಿರಬೇಕು. ಆದರೆ ನಾವಿಬ್ಬರು ಕೂಡಿಕೊಂಡು ಯಕಶ್ಚಿತ್ ನಮಗೆ ಒಂದು ಮಗುವನ್ನು ಕೇಳಿದರೆ ಇಲ್ಲ ಎಂದು ಹೇಳುತ್ತಿರುವೆ ಎಲ್ಲ ಪರಮಾತ್ಮ.
ಮಗನಿಗೆ ಮಗುವು ಕರುಣಿಸುವಂತೆ ಅನುಗ್ರಹಿಸು ಹಾ. ಪರಮಾತ್ಮ. ಭಕ್ತರೇ, ಈ ಭೂಲೋಕದಲ್ಲಿ ಮಕ್ಕಳಿದ್ದರೂ ಒಂದು ಸಂಕಟ, ಮಕ್ಕಳಿಲ್ಲದಿದ್ದರೂ ಒಂದು ಸಂಕಟ, ಭೋಗವಿದ್ದರೂ ಒಂದು ಸಂಕಟ, ಬಡತನವಿದ್ದರೂ ಒಂದು ಸಂಕಟ. ಈ ಭೂಲೋಕದಲ್ಲಿ ತಂದೆ ತಾಯಿಗಳು